ನೋಡಿ, ಈಗಾಗಲೇ ಆರೋಗ್ಯ ಸಚಿವರು ಅದರ ಮೇಲೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತು ಎಕ್ಸ್ಪರ್ಟ್ಸ್ಗಳು ಹೇಳಿದ್ದಾರೆ ಇದು ಅಷ್ಟು ಏನು ಪರಿಣಾಮಕಾರಿಯಾಗಿ ಇರೋದಿಲ್ಲ. 2001ರಲ್ಲೇ ಇದು ಕಾಣಿಸ್ಕೊಂಡಿದೆ ಮತ್ತು ಇದರಿಂದ ಡೇಂಜರ್ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಆರೋಗ್ಯ ಇಲಾಖೆಯವರು ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ಇರಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು, ಇದೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಮಾಡಿದರೆ ಭಾಳ ಒಳ್ಳೆಯದು. ಎಲ್ಲರೂ ಕೂಡ ನಾವು ಡೇಂಜರೋ ನಾಟ್ ಡೇಂಜರು ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾವಾಗ ಅಂದರೆ ಎಫೆಕ್ಟ್ ಆಗಿ ಜನ ತೀರ್ಕೊಳ್ಳೋವಂಥ ಸಂದರ್ಭ ಬಂದಾಗ ಅದಕ್ಕೆ ಮೊದಲು ಪ್ರಿಕಾಷನ್ಸ್ ತೊಗೊಳ್ಳೋದು ಒಳ್ಳೆಯದು. ಅದು ನಡೀತಾ ಇದೆ, ಅಂತಿಮಗೊಳಿಸ್ಬೇಕು. ಯಾಕೆಂದರೆ ಅದು ಈಗಾಗಲೇ ವಿಕ್ರಮ್ ಗೌಡ ಇದು ಆದಮೇಲೆ, ಅವರ ಇನ್ಸಿಡೆಂಟ್ ಆದಮೇಲೆ ನಾವು ಕೂಡ ಕರೆ ಕೊಟ್ಟು ನೀವು ಯಾಕೆ ನೋಡಿ ಈ ರೀತಿ ಎಲ್ಲ ಆಗೋದಕ್ಕೆ ಅವಕಾಶ ಕೊಡ್ತೀರಿ, ಇದರಿಂದ ಏನನ್ನ ಸಾಧನೆ ಮಾಡೋಕ್ಕೆ ಕೊಟ್ಟಿದ್ದೀರಿ ನೀವು, ಆದ್ದರಿಂದ ಸರೆಂಡರ್ ಆಗಿ ಅಂತ ಹೇಳಿ ನಾವು ಎಲ್ಲ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮವರು. ಈಗ ಅದು ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಮುಂದೆ ಅದನ್ನು ವರ್ಕ್ ಮಾಡ್ತೀವಿ, ಅದರಲ್ಲಿ ಆ ಡೈರೆಕ್ಷನ್ಸಲ್ಲಿ ವರ್ಕ್ ಮಾಡ್ತೀವಿ. ಸರೆಂಡರ್ ಮಾಡೋದಕ್ಕೆ ಎಲ್ಲ ಆಯಿತು ಅಂತಂದರೆ ನಾನು ಸರೆಂಡರ್ ಮಾಡಿಸ್ಕೊಡ್ತೀನಿ. ಅದಕ್ಕೆ ಆದಂಥ ಸರ್ಕಾರದಲ್ಲಿ ಒಂದಿಷ್ಟು ನೀತಿ ನಿಯಮಗಳನ್ನು ಮಾಡಿದ್ದಾರೆ ಈಗಾಗಲೇ, ಅದೆಲ್ಲ ಮಾಡಿದ್ದಾರೆ. ಅದನ್ನು ಇನ್ನೂ ರಿವ್ಯೂ ಮಾಡ್ತೀವಿ ಈಗ ಅದು ಆ ರೂಲ್ಸ್ಗಳು ಮಾಡಿದ್ದು ಹಿಂದೆ ಬಹುಶಃ ನನಗನ್ಸುತ್ತೆ 2000ರಲ್ಲಿ 2001, 2002 ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಸಾಹೇಬರಿದ್ದಾರೆ. ಈಗ ಅದನ್ನು ಕೆಲವು ರಿವ್ಯೂ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ಏನೇನೋ ಕೇಳ್ಕೊಂಡಿದ್ದಾರೆ ಅವರು ಕೂಡ. ಅಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ಯಾರು ಹೊರಗಡೆಯಿಂದ ಬರ್ದಾಗಿದ್ದರೆ ಆಗುತ್ತೆ. ಈಗ ಅವ್ರದ್ದು ಮೂವ್ಮೆಂಟ್ ಗೊತ್ತಲ್ಲ ನಿಮಗೆ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾರೆ. ಅದು ಯಾವ ರೀತಿ ಅವರು ಆ ಕಾರ್ಡರು ಯಾವ ರೀತಿ ಅದನ್ನು ನೋಡ್ಕೊಳ್ಳುತ್ತೆ ಗೊತ್ತಿಲ್ಲ ನಮಗೆ. ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ನಕ್ಸಲ್ ಫ್ರೀ ಮಾಡಿದರೆ ಒಳ್ಳೆಯದು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲ, ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿದೆಯಲ್ಲ, ಆದೇಶ ಕೊಟ್ಟು ಅವರಿಗೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಲೀಗಲ್ ಟೀಮಿಗೆ ತಿಳಿಸಿದ್ದೇವೆ ಅಪೀಲ್ ಮಾಡಬೇಕು ಅಂತ. ಗೊತ್ತಿಲ್ಲ, ಅದನ್ನು ನಾವು ಆ ಆ್ಯಂಗಲ್ನಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು CBIದು ಇದಿರೋದ್ರಿಂದ ನಾವು ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತಾರೆ ನಮ್ಮ ಇಲಾಖೆ. ಈಗ ಸಿಎಂ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿರುವಂತಹದ್ದು. ಮುಂದಿನ ಸಿಎಂ ಆಕಾಂಕ್ಷಿ ನಾನು ಕೂಡ ಹೌದು ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಈಗ ಖಾಲಿ ಇಲ್ಲ ಅನ್ನುವಂತಹದ್ದು ನಿಜ. ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಮುಗೀತಲ್ಲ, ಇನ್ನೇನು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.